ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವೇನ್ ನೋಡೋಣ ಅಂತ ಹೇಳಿದ್ರೆ, ಇಂದು ನಡೆದಿರ್ತಕ್ಕಂಥ ಅಂದ್ರೆ 10th ಜೂನ್ ಸೆಕೆಂಡ್ ಶಿಫ್ಟ್ ಅಲ್ಲಿ ನಡೆದಿರ್ತಕ್ಕಂಥ RRB NTPC ಪರೀಕ್ಷೆಯ ವಿಶ್ಲೇಷಣೆಯನ್ನ ಈ ಒಂದು ಸೆಷನ್ ಅಲ್ಲಿ ನಾವು ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ, ಮೊದಲ ಪ್ರಶ್ನೆ ಅಂತ ನೋಡೋದಾದ್ರೆ, UK ಸೆಂಟ್ರಲ್ ಬ್ಯಾಂಕಿಂಗ್ನಿಂದ 2025 ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಏನಿದಾವೆ ಅಂದರೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ, ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಹಾಗೆ ಬ್ಯಾಂಕ್ ಆಫ್ ಇಂಗ್ಲೆಂಡ್, ಮತ್ತೆ ಫೆಡರಲ್ ರಿಸರ್ವ್ ಅಂತ ಕೊಟ್ಟಿದ್ದಾರೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ, RBIಗೆ ಕೊಟ್ಟಿದ್ದಾರೆ. ಈ RBI ಮೇಲೆ ಈ ಹಿಂದಿನ ಶಿಫ್ಟಲ್ಲೂ ಕೂಡ ಒಂದು ಪ್ರಶ್ನೆ ಕೇಳಿದ್ದ, ಮೀನ್ಸ್ ನಿನ್ನೆಯ ಶಿಫ್ಟಲ್ಲಿ ಏನಂದರೆ 90ನೇ ವಾರ್ಷಿಕೋತ್ಸವ ಇತ್ತೀಚೆಗೆ ಯಾವ ಒಂದು ಬ್ಯಾಂಕ್ ಆಚರಿಸಿಕೊಂಡಿತು ಅಂತ ಕೇಳಿದ್ದ. ಸೊ ಇದೇ ಒಂದು RBI ಬ್ಯಾಂಕು ಎಷ್ಟರಲ್ಲಿ 1935ರಲ್ಲಿ ಸ್ಥಾಪನೆ ಆಗ್ತದೆ. ಸೊ ಅದಕ್ಕೆ 2024ರಲ್ಲಿ ಏನಾಗ್ತದೆ ಅಂದರೆ 90 ವರ್ಷ ಕಂಪ್ಲೀಟ್ ಆಗಿರೋ ಸಲುವಾಗಿ 90ನೇ ವಾರ್ಷಿಕೋತ್ಸವವನ್ನು ಇದು ಆಚರಣೆ ಮಾಡ್ಕೊಳ್ತದೆ. ಯಾವುದು? RBI. ಈ RBI ಎಷ್ಟರಲ್ಲಿ ಸ್ಥಾಪನೆ ಆಯಿತು? 1935. ಇದು ಸ್ಥಾಪನೆ ಆದಾಗ ಇದರ ಕೇಂದ್ರ ಕಚೇರಿ ಎಲ್ಲಿತ್ತು ಅಂದರೆ ಕೋಲ್ಕತ್ತಾದಲ್ಲಿ ಇರ್ತದೆ, ಸರಿನಾ? ನೆಕ್ಸ್ಟ್ 1937ರಲ್ಲಿ ಇದರ ಕೇಂದ್ರ ಕಚೇರಿ ಎಲ್ಲಿ ಬರ್ತದೆ ಅಂದರೆ ಮುಂಬೈಗೆ ಬರ್ತದೆ. ನೆನ್ಪಿಟ್ಕೊಳ್ಳಿ, ಇದರ ಮೊದಲ ಕೇಂದ್ರ ಕಚೇರಿ ಎಲ್ಲಿತ್ತು ಅಂದರೆ ಈ ಕಲ್ಕತ್ತಾದಲ್ಲಿತ್ತು. ಅದಾದ ನಂತರ ನೆಕ್ಸ್ಟ್ ಎಲ್ಲಿಗೆ ಬರ್ತದೆ ಅಂದರೆ ಈಗ ಪ್ರಸ್ತುತ ಮುಂಬೈಯಲ್ಲಿದೆ. 2 ವರ್ಷ ಹುಟ್ಟಿದಾಗ ಅಲ್ಲೇ ಇತ್ತು, 2 ವರ್ಷ ಕಾಲ್ ಬರೋಣ ಮುಂದೇನು ಮಾಡ್ತಾ ಎಂಬಾಗಲ ಹಚ್ಕೊಂಡು ನಡ್ಕೊಂಡು ಬರ್ತಾನೆ ಅಂತ ನೆನ್ಪಿಟ್ಕೊಳ್ಳಿ ಸಾಕು. ಹಾಗೆ ಈ ಮಯನ್ಮಾರ್ ಬೇರೆ ಆಗಿದ್ದು ವರ್ಷ ಯಾವಾಗ ಅಂದರೆ ಇದೇ 1937ರಲ್ಲಿ. ನಮ್ಮ ಭಾರತದಿಂದ ಈ ಮಯನ್ಮಾರು ಸಪರೇಟ್ ಒಂದು ದೇಶ ಆಗೋದು ಯಾವ ಒಂದು ವರ್ಷ ಅಂದರೆ ಇದೇ 1937ರಲ್ಲಿ, ಸರಿನಾ? ಎಷ್ಟನೇ ಒಂದು ಕಾಯ್ದೆಯ ಮುಖಾಂತರ ಅಂದರೆ 1935ರ ಭಾರತದ ಕಾಯ್ದೆಯ ಮುಖಾಂತರ, ಸರಿನಾ? ಅದು ಗೊತ್ತಿರಲಿ ನಿಮಗೆ. ಹಾಗೆ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದನ್ನ ಮೊದಲು ಏನಂತ ಯಾವ ಹೆಸರಿನಿಂದ ಕರೀತಾ ಇದ್ರು? ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರೀತಿದ್ರು. ಯಾವುದನ್ನ? ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಅನ್ನ ಮೊದಲು ಏನಂತ ಕರೀತಿದ್ರು ಅಂದ್ರೆ ಇಂಪೀರಿಯಲ್ ಬ್ಯಾಂಕ್ ಅಂತ ಕರೀತಿದ್ರು, ಸರಿನಾ? ಇದು ಕೂಡ ನಿಮ್ಗೆ ಗೊತ್ತಿರಲಿ. ಅದಾದ ನಂತರ ನೆಕ್ಸ್ಟ್ ಏನಿದೆ ಅಂದ್ರೆ ಪ್ರಶ್ನೆ, ಇನ್ನೊಂದು ಈ RBI ರಾಷ್ಟ್ರೀಕರಣ ಯಾವ ಒಂದು ವರ್ಷದಲ್ಲಿ ಆಯಿತು ಅಂತ ಏನಾದರೂ ನಿಮಗೆ ಕೇಳಿದ್ರೆ 1949 ಅಂತ ಹೇಳಬೇಕಾಗತ್ತೆ, ಸರಿಯಾ? ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಸಂಸತ್ತು ರೈಲ್ವೆಯ ತಿದ್ದುಪಡಿ ಮಸೂದೆ 2024 ಅಂಗೀಕರಿಸಿದೆ. ರೈಲ್ವೆ ತಿದ್ದುಪಡಿ ಮಸೂದೆ 2024ರ ಮುಖ್ಯ ಉದ್ದೇಶವೇನು ಅಂತ ಕೇಳಿದ್ದಾರೆ. ಇವಾಗ ರೈಲ್ವೆ ಒಂದು ಮಸೂದೆ ಬಂದಿದೆ, ಅದು ಪಾಸ್ ಆಗಿದೆ, ಅದರ ಒಂದು ಮುಖ್ಯ ಉದ್ದೇಶ ಏನು ಅಂತ. ಈ ಮಸೂದೆ ಯಾವುದಾದ್ರೂ ಪಾಸ್ ಆದರೆ ಲೋಕಸಭೆಯಲ್ಲಿ ಅದರ ಬಗ್ಗೆ ಒಂದು ಪ್ರಶ್ನೆನ ಕೇಳ್ತಾನೆ. ಹಾಗೆ ಜಸ್ಟ್ ಲೋಕಸಭೆಯಲ್ಲಿ ಅಂತ ಅಲ್ಲ, ನಿಮಗೆ ಹೇಳೋದಾದ್ರೆ ಈ ವಿಧಾನಸಭೆಗಳಲ್ಲೂ ಕೂಡ ಕೆಲವೊಂದು ಏನಾದರೂ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಈ ಮಸೂದೆಗಳು ಪಾಸ್ ಆದರೆ ಅದರ ಮೇಲೂ ಕೂಡ ಕೇಳ್ತಾನೆ. ಯಾಕೆಂದ್ರೆ ಲಾಸ್ಟ್ ಇಯರ್ ನಿಮಗೆ ಒಡಿಶಾದ ಮೇಲೆ ಕೇಳಿದ್ದ, ಒಡಿಶಾದು ಮತ್ತೆ ಆಂಧ್ರ ಪ್ರದೇಶ ಕೆಲವೊಂದು ಮಸೂದೆಗಳ ಮೇಲೆ ಪ್ರಶ್ನೆನ ಕೇಳಿದ್ದ. ಮೀನ್ಸ್ ಲಾಸ್ಟ್ ಇಯರ್ ಮೀನ್ಸ್ ಈ RPF ಕಾನ್ಸ್ಟೇಬಲ್ ಅಲ್ಲಿ, ಸರಿನಾ? ಸೊ ಅದರಲ್ಲಿ ಕೇಳಿದ್ದ. ಸೊ ಅದಕ್ಕೆ ಈ ಒಂದು ಮಸೂದೆಗಳ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಸೊ ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ, ರೈಲ್ವೆ ಮಂಡಳಿಯ ಕಾರ್ಯನಿರ್ವಹಣೆ ಮತ್ತು ಸ್ವಾತಂತ್ರ್ಯವನ್ನು ಹೆಚ್ಚಿಸಲು ಈ ಸಂಸತ್ತು ರೈಲ್ವೆ ತಿದ್ದುಪಡಿ ಮಸೂದೆಯನ್ನ 2024 ಅಂಗೀಕರಿಸಿದೆ, ಸರಿನಾ? ಸೊ ಏನು ಅಂದ್ರೆ ಅದರ ಕಾರ್ಯನಿರ್ವಹಣೆ, ರೈಲ್ವೆ ಮಂಡಳಿಯ ಕಾರ್ಯನಿರ್ವಹಣೆ ಮತ್ತು ಸ್ವಾತಂತ್ರ್ಯವನ್ನು ಹೆಚ್ಚಿಸಲು, ಅಷ್ಟೇ ಸಿಂಪಲ್ ಆಗಿರ್ತಕ್ಕಂಥ ಆನ್ಸರ್. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ, ಈ ಕೆಳಗಿನ ಯಾವ ಮರಗಳು ಮುಖ್ಯವಾಗಿ ಮರುಭೂಮಿ ಪ್ರದೇಶಗಳಲ್ಲಿ ಕಂಡು ಬರುತ್ತವೆ ಅಂತ ಕೇಳಿದ್ದಾರೆ. ಈ ಖೇಜ್ರಿ ಮರ ಏನಿದೆ ಅಲ್ವಾ, ಈ ಖೇಜ್ರಿ ಅನ್ನುವ ಮರ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಈ ಮರುಭೂಮಿ ಪ್ರದೇಶಗಳಲ್ಲಿ ಕಂಡು ಬರ್ತದೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ಈ ಬಿಷ್ಣೋಯ್ ಸಮುದಾಯದವರು ಪೂಜಿಸ್ತಕ್ಕಂತಹ ಮರವೂ ಕೂಡ ಈ ಖೇಜ್ರಿ ಮರ ಅಂತ ನಾವು ಹೇಳ್ಬಹುದು. ಯಾವುದು? ಈ ಬಿಷ್ಣೋಯ್ ಸಮುದಾಯದವರು ಯಾವ ಒಂದು ರಾಜ್ಯದಲ್ಲಿ ಕಂಡು ಬರ್ತಾರೆ? ಈ ರಾಜಸ್ಥಾನ ರಾಜ್ಯದಲ್ಲಿ ಕಂಡು ಬರ್ತಾರೆ. ಇವಾಗ ಬಿಷ್ಣೋಯ್ ಅನ್ನುವ ಏನೋ ಒಂದು ಜನಾಂಗ ಇದೆ ಅಲ್ವಾ, ಅದರಲ್ಲಿ ಕೇವಲ ಹಿಂದೂಗಳು ಮಾತ್ರ ಅಲ್ಲ, ಮುಸ್ಲಿಮರು, ಸಿಖ್ಖರು ಇವರು ಕೂಡ ಕಂಡು ಬರ್ತಾರೆ, ಅದು ಗೊತ್ತಿರಲಿ ನಿಮಗೆ. ಹಾಗೆ ಇದೇ ಒಂದು ಧರ್ಮದವರು ಅಂತ ಇಲ್ಲ, ಹಾಗೆ ಇದೇ ಒಂದು ಜಾತಿಯವರು ಅಂತ ಇಲ್ಲ ಎಲ್ಲಿ ಬಿಷ್ಣೋಯ್ ಜನಾಂಗದಲ್ಲಿ, ಇದು ಗೊತ್ತಿರಬಹುದು ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ, ಇನ್ನೊಂದು ಖರ್ಜೂರವು ಕೂಡ ಇದೇ ಒಂದು ಮರುಭೂಮಿ ಪ್ರದೇಶಗಳಲ್ಲಿ ಬೆಳೀತಕ್ಕಂಥ ಒಂದು ಸಸ್ಯದ ಆಗಿದೆ. ಓಕೆ, ಅದು ಕೂಡ ನಿಮ್ಗೆ ಗೊತ್ತಿರಬಹುದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ, 243W ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾನೆ. ಈ 243 ವಿಧಿ ಏನ್ ಬರುತ್ತೆ ಅಲ್ವಾ, ಈ 243 ಸಿರೀಸ್ ಏನಾದ್ರೂ ಇರಲಿ, ಅದು ABCDEFGHIJKLMNOPQRSTUVWXYZ, ಸರಿನಾ? ಸೊ ಇಲ್ಲಿಂದ ಇಲ್ಲಿವರೆಗೂ ಯಾವುದು ಈ ಪಂಚಾಯಿತಿಗಳ ಬಗ್ಗೆ, ಹಾಗೆ ಪುರಸಭೆಗಳ ಬಗ್ಗೆ, ಹಾಗೆ ಸಹಕಾರಿ ಸಂಘಗಳ ಬಗ್ಗೆ, ಸರಿನಾ? ಸೊ ಈ ಸಹಕಾರಿ ಸಂಘಗಳ ಬಗ್ಗೆ ಎಲ್ಲದರ ಬಗ್ಗೆನೂ ಹೇಳಿರ್ತಕ್ಕಂಥ ಒಂದು ವಿಧಿ ಯಾವುದಂದ್ರೆ 243ನೇ ವಿಧಿ. ಈ 243ನೇ ವಿಧಿ ಏನಿದೆ ಅಲ್ವಾ, ಈ 243ನೇ ವಿಧಿ ಅತ್ಯಂತ ಉದ್ದವಾಗಿರ್ತಕ್ಕಂಥ, ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ನಮ್ಮ ಭಾರತ ಸಂವಿಧಾನದಲ್ಲಿರುವ ವಿಧಿಯಾಗಿದೆ. ಹಾಗೆ ಅತಿ ಹೆಚ್ಚು ವರ್ಡ್ಗಳನ್ನ ಹೊಂದಿರತಕ್ಕಂಥ ಒಂದು ವಿಧಿ ಯಾವುದು ಅಂದ್ರೆ ಇದೇ 243ನೇ ವಿಧಿ. ಈ 243ನೇ ವಿಧಿ ಅದಕ್ಕೆ ಈ ಮೂರೇ ಒಂದು ವಾಕ್ಯಗಳು ಸಂಬಂಧಿಸಿರ್ಬೇಕು ಅದಕ್ಕೆ, ಸರಿನಾ? ಸೊ ಏನಾದರೂ ಆಪ್ಷನ್ ನಿಮಗೆ ಬೇರೆ ಏನಾದರೂ ಲೈಕ್ ಇವಾಗ ರಾಷ್ಟ್ರಪತಿ ಬಗ್ಗೆ ಕೊಟ್ಟಿದ್ರು ಅಥವಾ ಈ ಸುಪ್ರೀಂ ಕೋರ್ಟ್ ಬಗ್ಗೆ ಕೊಟ್ಟಿದ್ರು, ಸೊ ಅವು ಎಲ್ಲವೂ
ಕೂಡ ನೀವು ಎಲಿಮಿನೇಟ್ ಮಾಡಬೇಕಾಗುತ್ತೆ 243 ಏನಾದರೂ ಕೊಟ್ಟಿದ್ರೆ ನಿಮಗೆ. ಸೊ ಇದರ ಪ್ರಕಾರ ಏನು ಅಂದರೆ ಎಲ್ಲ ಪುರಸಭೆಗಳು ಸ್ವ ಸರ್ಕಾರದ ಪರಿಣಾಮಕಾರಿ ಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸಲು ಅಗತ್ಯವಿರುವ ಅಧಿಕಾರಿಗಳು ಮತ್ತು ಜವಾಬ್ದಾರಿಗಳನ್ನು ಹೊಂದಿರುತ್ತದೆ. ಸರಿನಾ? ಸೊ ಇಷ್ಟು ಸಿಂಪಲ್ ಆಗಿ. ಹಾಗೆ ಇಲ್ಲಿ ಅತಿ ಹೆಚ್ಚಾಗಿ ಕೇಳ್ತಕ್ಕಂತಹ ಒಂದು ವಿಧಿ ಯಾವುದು 243ರಲ್ಲಿ ಅಂದರೆ 243 ಕೆ ವಿಧಿ. ಈ 243 ಕೆ ವಿಧಿ ಹಾಗೆ 243 ಜಡ್ ಎ ವಿಧಿ ಅಂತ ಬರ್ತವೆ. ಈ 243 ಕೆ ಮತ್ತು ಈ ಜಡ್ ಎ ವಿಧಿ ಏನಿದಾವಲ್ವಾ, ಇದು ಚುನಾವಣೆಯ ಬಗ್ಗೆ ಹೇಳುತ್ತೆ. ಈ ಗ್ರಾಮ ಪಂಚಾಯಿತಿಯ ಚುನಾವಣೆಯ ಬಗ್ಗೆ ಹೇಳುವುದು ವಿಧಿ ಯಾವುದು ಅಂದರೆ ಈ 243 ಕೆ. ಹಾಗೆ ಪುರಸಭೆಯ ಚುನಾವಣೆಗಳ ಬಗ್ಗೆ ಹೇಳುವ ವಿಧಿ ಯಾವುದು ಅಂದರೆ ಈ 243 ಜಡ್ ಎ ವಿಧಿ ಅಂತ ನಾವು ಹೇಳಬಹುದು. ಹಾಗೆ ಈ ಸ್ಟೇಟ್ ಫೈನಾನ್ಸ್ ಕಮಿಷನ್ ಬಗ್ಗೆ ಹೇಳ್ತಕ್ಕಂತಹ ವಿಧಿ ಯಾವುದು ಅಂದರೆ ಇದೇ 243ನಲ್ಲಿ ಐ, ಹಾಗೆ ಇನ್ನೊಂದು 243 ವಾಯ್ ಅಂತ ಬರುತ್ತೆ. ಸರಿನಾ? ಹಣ ಅಂತಂದ್ರೆ ಏನು? ಹಣ ಒಂದು ನನಗೆ ಬೇಕು ಐಗೆ, ಇಲ್ಲಾಂದ್ರೆ ವಾಯ್ ನಿನಗೆ ಬೇಕು ಅಷ್ಟೇ. ದುಡ್ಡು ಯಾರಿಗೆ? ನನಗೂ ನಿನಗೂ ಇಬ್ಬರಿಗೂ ಬೇಕು ಅಷ್ಟೇ. ಸೊ ಹೀಗೆ ನೆನ್ಪಿಟ್ಕೊಂಡ್ಬೇಡಿ. ಸರಿನಾ? ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕೆಲಸ ಮಾಡುವ ಹಕ್ಕು ಭಾರತ ಸಂವಿಧಾನದ ರಾಜನೀತಿ ನಿರ್ದೇಶಕ ತತ್ವಗಳ ಯಾವ ಲೇಖನದಿಂದ ಬಂದಿದೆ ಅಂತ ಕೇಳಿದ್ದಾರೆ. ಇವಾಗ ಕೆಲಸ ಮಾಡುವ ಹಕ್ಕು ಯಾವ ಒಂದು ವಿಧಿಯಲ್ಲಿ ಹೇಳಲಾಗಿದೆ ಅಂತ ಕೇಳಿದ್ರೆ 41ನೇ ವಿಧಿಯಲ್ಲಿ ಹೇಳಲಾಗಿದೆ. ಕೆಲಸ ಮಾಡುವ ಹಕ್ಕು ಯಾವುದೋ ಒಂದು ವಿಧಿಯಲ್ಲಿ ಅಂದರೆ 41ನೇ ವಿಧಿಯಲ್ಲಿ ಹೇಳಲಾಗ್ತದೆ. ಹಾಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಇದು ಯಾವ ಒಂದು ವಿಧಿಯಲ್ಲಿ ಹೇಳಲಾಗ್ತದೆ ಅಂದರೆ 39ನೇ ವಿಧಿಯಲ್ಲಿ ಹೇಳಲಾಗ್ತದೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ, ಇದು ಕೂಡ ನಿಮಗೆ ಕೇಳಬಹುದು. ಹಾಗೆ ನೆಕ್ಸ್ಟ್ 40ನೇ ವಿಧಿ ಅದರ ಬಗ್ಗೆ ಹೇಳ್ತದೆ, ಗ್ರಾಮ ಪಂಚಾಯಿತಿಯ ಸ್ಥಾಪನೆಯ ಬಗ್ಗೆ ಹೇಳ್ತದೆ. ಹಾಗೆ 43B ವಿಧಿ ಅದರ ಬಗ್ಗೆ ಹೇಳ್ತದೆ ಅಂದರೆ ಸಹಕಾರಿ ಸಂಘಗಳ ಸ್ಥಾಪನೆಯ ಬಗ್ಗೆ ಹೇಳುತ್ತೆ. ಹಾಗೆ 44ನೇ ವಿಧಿ UCCಯ ಬಗ್ಗೆ ಹೇಳುತ್ತೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಹೇಳುತ್ತೆ. ಸರಿನಾ? ಏಕರೂಪ ನಾಗರಿಕ ಸಂಹಿತೆ ಅಂತ ನಾವು ಕರಿತೀವಿ ಅದನ್ನು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ದ 2 chains ಆಫ್ DNA ಮಾಲಿಕ್ಯೂಲ್ ಆರ್ ಬೌಂಡ್ ಬೈ ದೇರ್ ನೈಟ್ರೋಜನಸ್ ಬೇಸಸ್ ಟು ಈಚ್ ಅದರ್ ಬೈ ಅ ಡ್ಯಾಶ್ ಬಾಂಡ್ ಅಂತ ಕೊಟ್ಟಿದ್ದಾನೆ. ಯಾವ ಬಾಂಡಿಂದ ಅಂತ ಕೇಳೋದಾದ್ರೆ ಹೈಡ್ರೋಜನ್ ಬಾಂಡಿಂದ ಅವು ಬಂಧಿತವಾಗಿರ್ತವೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನಸಂಖ್ಯೆ ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ದಾರೆ. ಅತಿ ಹೆಚ್ಚು ಬುಡಕಟ್ಟು ಜನಾಂಗ, ಅತಿ ಹೆಚ್ಚು ಟ್ರೈಬ್ಗಳು ಯಾವ ಒಂದು ರಾಜ್ಯದಲ್ಲಿ ಕಂಡು ಬರ್ತದೆ ಅಂತ ನೋಡೋದಾದ್ರೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತಾರೆ. ಯಾವ ಒಂದು ಬುಡಕಟ್ಟು ಅಂತ ಹೀಗೆ ಹೇಳೋಕೆ ಹೋದ್ರೆ 2 ಬುಡಕಟ್ಟಿನ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಯಾವುದು? ಒಂದು ಬಿಲ್ ಬುಡಕಟ್ಟು, ಹಾಗೆ ಇನ್ನೊಂದು ಗೊಂಡಾ ಬುಡಕಟ್ಟು ಅಂತ ಬರುತ್ತೆ. ಗೊಂಡಾ ಟ್ರೈಬ್. ಈ ಬಿಲ್ ಬುಡಕಟ್ಟು ಮತ್ತೆ ಈ ಗೊಂಡಾ ಬುಡಕಟ್ಟು ಏನಿದೆ ಅಲ್ವಾ, ಇದು ಒಮ್ಮೆ ಇದು ಹೆಚ್ಚಿಗಿರುತ್ತೆ, ಒಮ್ಮೆ ಇದು ಹೆಚ್ಚಿಗಿರುತ್ತೆ. ಬಟ್ ಎರಡು ನಿಮಗೆ ನಾರ್ಮಲಿ ಕೊಟ್ಟಿರಲ್ಲ ಆಪ್ಷನಲ್ಲಿ. ಒಂದು ಕೊಟ್ಟಿರ್ತಾನೆ, 2ರಲ್ಲಿ ಒಂದು ಕೊಟ್ಟಿರ್ತಾನೆ, ಆ 2ರಲ್ಲಿ ಒಂದು ಟಿಕ್ ಹಾಕಿ ಬರಬೇಕಾಗುತ್ತೆ. ಬಟ್ ಪ್ರಸ್ತುತ ಯಾವುದು ಒಂದು ಬುಡಕಟ್ಟು ಜನಾಂಗ ಅತಿ ಹೆಚ್ಚು ಜನಸಂಖ್ಯೆ ಜಾಸ್ತಿ ಹೊಂದಿದೆ ಅಂದರೆ ಈ ಬಿಲ್ ಬುಡಕಟ್ಟು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದೆ 2024ರ ಪ್ರಕಾರ. ಸರಿನಾ? ಇಷ್ಟು ಗೊತ್ತಿರಲಿ ನಿಮಗೆ. ಹಾಗೆ ಸೋಯಾಬೀನ್ ಅನ್ನ ಬೆಳೀತಕ್ಕಂತಹ ಒಂದು ನಮ್ಮ ಭಾರತದ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅತಿ ಹೆಚ್ಚಾಗಿ ಇದೇ ಮಧ್ಯಪ್ರದೇಶ. ಹಾಗೆ ಮ್ಯಾಂಗನೀಸ್ ಪ್ರಸ್ತುತ ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡ್ತಿರುವ ಒಂದು ರಾಜ್ಯ ಯಾವುದು ಅಂದರೆ ಇದೇ ಒಂದು ಮಧ್ಯಪ್ರದೇಶ. ನೆನ್ಪಿಟ್ಕೊಳ್ಳಿ. ಸರಿನಾ? ಇದನ್ನು ನಿಮಗೆ ಕೇಳಬಹುದು. ಹಾಗೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಏನಿದೆ ಅಂದರೆ ಈ ಮುಂದಿನ ಪ್ರಶ್ನೆ ಚಾರ್ಬಾಗ್ ಶೈಲಿಯ ವಾಸ್ತುಶಿಲ್ಪದ ಉದಾಹರಣೆಗಳು ಯಾವುದು ಅಂತ ಕೇಳಿದ್ದಾನೆ. ಈ ಚಾರ್ಬಾಗ್ ಶೈಲಿಯನ್ನ ಭಾರತಕ್ಕೆ ತಂದವರು ಯಾರು ಮೊದಲು ಅಂತ ನಮಗೆ ಗೊತ್ತಿರಬೇಕು. ಯಾರು ಅಂದರೆ ಮೊಘಲರು ತರ್ತಾರೆ. ಸೊ ಹಾಗಾದ್ರೆ ಇಲ್ಲಿ ಉದಾಹರಣೆಗಳು ಯಾರ್ದಾಗಿರಬೇಕು? ಮೊಘಲರು ಕಟ್ಟಿಸಿರ್ತಕ್ಕಂಥ ಕಟ್ಟಡಗಳಲ್ಲೇ ಇಲ್ಲಿ ಆಪ್ಷನ್ ಇರಬಹುದು. ಸರಿನಾ? ಸೊ ಏನೇನು ಕೊಟ್ಟಿದ್ದಾನೆ ಅಂದರೆ ಭಾರತದಲ್ಲಿ ಹುಮಾಯೂನ್ನ ಸಮಾಧಿ ಏನಿದೆ ಅಲ್ವಾ, ಸೊ ಇದು ಕೂಡ ಈ ಚಾರ್ಬಾಗ್ ಶೈಲಿಯಲ್ಲೇ ಹೊಂದಿದೆ. ಇದು ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ 1993ರಲ್ಲಿ ಸೇರ್ಪಡೆಯಾಗಿದೆ. ಈ ಇಯರ್ ನೆನಪಿಟ್ಕೊಳ್ಳಿ. ಈ ಹುಮಾಯೂನ್ ಸಮಾಧಿ ಯಾವಾಗ ಸೇರ್ಪಡೆ ಆಯಿತು ಅಂತ ಕೇಳಿದಾನೆ? 1993ರಲ್ಲಿ. ಹಾಗೆ ತಾಜ್ ಮಹಲ್, ಈ ತಾಜ್ ಮಹಲ್ ಯಾವಾಗ ಸೇರ್ಪಡೆ ಆಯಿತು? 1983ರಲ್ಲಿ ಇದು ಸೇರ್ಪಡೆ ಆಗ್ತದೆ. ಯಾವುದು? ತಾಜ್ ಮಹಲ್ ಅನ್ನೋದು. ಹಾಗೆ ಈ ಶೈಲಿಯ ಅತ್ಯಂತ ಪ್ರಸಿದ್ಧ ಉದಾಹರಣೆಗಳಾಗಿದ್ದಾವೆ. ಯಾವುದು? ಒಂದು ಹುಮಾಯೂನ್ ಸಮಾಧಿ, ಇನ್ನೊಂದು ತಾಜ್ ಮಹಲ್ ಅನ್ನೋ ಸಮಾಧಿ. ಸರಿನಾ? ಸೊ ಇವೆರಡೂ ಕೂಡ ಈ ಚಾರ್ಬಾಗ್ ಶೈಲಿಯ ಉದಾಹರಣೆಗಳಾಗಿದ್ದಾವೆ. ಹಾಗೆ ರಾಮ್ ಬಾಗ್ ಭಾರತದ ಅತ್ಯಂತ ಹಳೆಯ ಮೊಘಲ್ ಉದ್ಯಾನವನವಾಗಿದ್ದು ಇದನ್ನು ಮೂಲತಃ 1528ರಲ್ಲಿ ಮೊಘಲ್ ಚಕ್ರವರ್ತಿ ಬಾಬರ್ ಚಾರ್ಬಾಗ್ ಶೈಲಿಯಲ್ಲಿ ನಿರ್ಮಿಸಿದರು. ಓಕೆ, ಸೊ ಇದು 1528ರಲ್ಲಿ ಬಾಬರ್ ಇನ್ನೂ ಕೂಡ ಜಿಂದ ಇರ್ತಾರೆ, ಇನ್ನೂ ಕೂಡ ಬದುಕಿರ್ತಾರೆ. ಯಾವಾಗ ಅವರು ಡೆತ್ ಆಗ್ತಾರೆ ಅಂದರೆ 1530ರಲ್ಲಿ ಈ ಬಾಬರ್ ಅನ್ನೋರು ಡೆತ್ ಆಗ್ತಾರೆ. ಸರಿನಾ? 1526ರಲ್ಲಿ ನಮ್ಮ ಭಾರತಕ್ಕೆ ಬಂದು ಇಲ್ಲಿ ನೆಲೆಸಿ ಇಲ್ಲಿ ಏನು ಮಾಡಿದ್ದಾರೆ, ಒಂದು ಸಾಮ್ರಾಜ್ಯವನ್ನು ಕಟ್ಟಿ, ಮೊಘಲ್ ಸಾಮ್ರಾಜ್ಯವನ್ನು ಕಟ್ಟಿ ಆತನ ಮಗನಿಗೆ ಈ ಹುಮಾಯೂನ್ಗೆ ಎಲ್ಲವೂ ಕೂಡ ಕೊಟ್ಟು ತಾವೇನು ಮಾಡ್ತಾರೆ, ಡೆತ್ ಆಗ್ತಾರೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಸೊ ಅದೇ ಒಂದು ಸಮಯದಲ್ಲಿ 1528ರಲ್ಲಿ ಈ ರಾಮ್ ಬಾಗ್ ಎನ್ನುವ ಒಂದು ಉದ್ಯಾನವನ ನಿರ್ಮಿಸ್ತಾರೆ. ಯಾವ ಒಂದು ಶೈಲಿಯಲ್ಲಿ ಅಂದ್ರೆ ಇದೇ ಒಂದು ಚಾರ್ಬಾಗ್ ಶೈಲಿಯಲ್ಲಿ. ಸೊ ಇದನ್ನ ಮೂಲತಃವಾಗಿ ತಂದವರು ಯಾರು ಅಂತ ಹೇಳ್ಬೋದು ನಾವು? ಬಾಬರ್ ಅಂತಾನೆ ಹೇಳಬಹುದು.
ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮಾರ್ಚ್ 2025 ಎಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಲಾಗಿದೆ ಅಂತ ಕೇಳಿದ್ದಾನೆ. ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳ ಬಗ್ಗೆ ಯಾಕೆ ಪ್ರಶ್ನೆ ಕೇಳಿದ್ದಾರೆ, ಇದು ಒಂದು ಕ್ವಶನ್ ನಿಮಗೆ. ಹಾಗೆ ಇದೇ ಕಿಸಾನ್ ಕ್ರೆಡಿಟ್ ಕಾರ್ಡು ಈ ಫೆಬ್ರವರಿಯಲ್ಲೂ ಕೂಡ ನ್ಯೂಸಲ್ಲಿತ್ತು. ಯಾಕೆ ನ್ಯೂಸಲ್ಲಿತ್ತು, ಇದರ ಮಿತಿ ಏನಿದೆ ಅಲ್ವಾ, ಇದರ ಮಿತಿಯನ್ನ ನಿರ್ಮಲಾ ಸೀತಾರಾಮನ್ ಅವರು, ನಮ್ಮ ವಿತ್ತ ಸಚಿವೆಯವರು ಎಷ್ಟಕ್ಕೆ ಏರಿಸಿದ್ದಾರೆ ಅಂದರೆ 5 ಲಕ್ಷಕ್ಕೆ ಏರಿಸಿದ್ದಾರೆ. ಇದರ ಒಂದು ಮಿತಿ, ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಿತಿಯನ್ನ 5 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಸೊ ಅದಕ್ಕೆ ಇದು ನ್ಯೂಸಲ್ಲಿತ್ತು. ಅದಕ್ಕೆ ಈ ಮುಂದೆ 2025 ಮಾರ್ಚಲ್ಲೂ ಕೂಡ ಅದು ನ್ಯೂಸಲ್ಲಿ ಬಂದಿದೆ. ಓಕೆ, ಸೊ ಅದಕ್ಕೆ ಇದನ್ನ ಕೇಳಿದಾನೆ ಈ ಪ್ರಶ್ನೆ. ಸೊ ಎಷ್ಟು ಅಂದರೆ ಟೋಟಲಿ ನಮ್ಮ ದೇಶದಲ್ಲಿ 7,75,00,000 ಕಿಸಾನ್ ಕ್ರೆಡಿಟ್ ಕಾರ್ಡ್ ಖಾತೆಗಳು ಕಾರ್ಯನಿರ್ವಹಿಸುತ್ತಿದ್ದು ಅವುಗಳ ಮೇಲೆ 9.81 ಲಕ್ಷ ಕೋಟಿ ರುಗಳ ಸಾಲದ ಹೆಚ್ಚುವರಿ ಇದೆ. ಮಾರ್ಚ್ 31, 2024 ವೇಳೆಗೆ ಮೀನುಗಾರಿಕೆ ಚಟುವಟಿಕೆಗಳಿಗಾಗಿ 1,24,000 ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ಮತ್ತು ಪಶು ಸಂಗೋಪನೆ ಚಟುವಟಿಕೆಗಳಿಗಾಗಿ 44,40,000 ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ನೀಡಲಾಗಿದೆ. ಸರಿಯಾ, ಇಷ್ಟೆಲ್ಲವೂ ಕೂಡ ನಿಮ್ಗೆ ಗೊತ್ತಿರಲಿ. ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ತಂದವರು ಯಾರು, ನಬಾರ್ಡ್ ಅವರು ಇದನ್ನ ಜಾರಿಗೆ ತರ್ತಾರೆ. ಸರಿಯಾ, ಇದು ಕೂಡ ನಿಮ್ಗೆ ಗೊತ್ತಿರಬಹುದು, ಅದನ್ನ ತಿಳ್ಕೊಳ್ಳಿ. ಹಾಗೆ ಇದರದ್ದು ಒಂದು ಮಿತಿ ಎಷ್ಟಕ್ಕೆ ಹೆಚ್ಚಿಸಲಾಗಿದೆ ಅಂತ ಕೇಳೋದಾದ್ರೆ 5 ಲಕ್ಷಕ್ಕೆ ಹೆಚ್ಚಿಗೆ ಮಾಡಲಾಗಿದೆ. ಇದು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ ಇದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ ಈ ಕೆಳಗಿನ ಯಾವ ಕ್ರಾಂತಿಯು ಸೀಗಡಿಗಳಿಗೆ ಸಂಬಂಧಿಸಿದೆ ಅಂತ ಕೇಳಿದಾನಂತೆ. ಸೀಗಡಿ ಅಂದ್ರೆ ಸರ್, ಸೀಗಡಿ ಅನ್ನೋದು ಮೀನು, ಇದು ಯಾವ್ದು ಬರುತ್ತೆ, ಬ್ಲೂ ರೆವಲ್ಯೂಷನ್ ಬರುತ್ತೆ ಅಂತ ಏನಾದ್ರೂ ಹೇಳಿದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಈ ಸೀಗಡಿ ಅನ್ನೋದು ಪಿಂಕ್ ರೆವಲ್ಯೂಷನ್ ಅಲ್ಲಿ ಬರುತ್ತೆ. ಪಿಂಕ್ ರೆವಲ್ಯೂಷನ್ ಏನಿದೆ ಅಲ್ವಾ, ಸೀಗಡಿಗಳಿಗೆ ಸಂಬಂಧಿಸಿದೆ. ಈರುಳ್ಳಿ ಕೂಡ ನಿಮಗೆ ಈ ಪಿಂಕ್ ರೆವಲ್ಯೂಷನ್ಗೆ ಸಂಬಂಧಿಸಿದೆ. ಗುಲಾಬಿ ಕ್ರಾಂತಿ ಅಂತ ನಾವು ಕರಿತೀವಿ. ಈ ಗುಲಾಬಿ ಕ್ರಾಂತಿಗೆ ಸಂಬಂಧಿಸಿರೋದು ಯಾವುದು ಅಂದ್ರೆ ಒಂದು ಈರುಳ್ಳಿ, ಹಾಗೆ ಇನ್ನೊಂದು ಸೀಗಡಿ ಮೀನು ಇದ್ರೂ ಕೂಡ ನಿಮಗೆ ಈ ಬ್ಲೂ ರೆವಲ್ಯೂಷನ್ ಅಲ್ಲಿ ಬರುವುದಿಲ್ಲ. ಅರುಣ್ ಲಾಲ್ ಕೃಷ್ಣ ಅಂತ ಬರ್ತಾರೆ ಈ ಬ್ಲೂ ರೆವಲ್ಯೂಷನ್ ನ ಪಿತಾಮಹ, ಸರಿನಾ. ಬಟ್ ಅದರಲ್ಲಿ ಬರುವುದಿಲ್ಲ. ಇದು ಎಲ್ಲಿ ಬರ್ತದೆ ಅಂದ್ರೆ ಈ ಪಿಂಕ್ ಕ್ರಾಂತಿಯಲ್ಲಿ ಬರ್ತದೆ. ಈ ಪಿಂಕ್ ಕ್ರಾಂತಿಯನ್ನ ತಂದವರು ಯಾರು, ಅದರ ಪಿತಾಮಹ ಯಾರು, ದುರ್ಗೇಶ್ ಪಟೇಲ್ ಅಂತ ಕಂಡು ಬರ್ತಾರೆ. ಯಾರು, ಈ ಪಿಂಕ್ ಕ್ರಾಂತಿ ಅವ್ರದ್ದು. ಹಾಗೆ ರಜತ ಕ್ರಾಂತಿ ಇಂದಿರಾ ಗಾಂಧಿ ಅವರು ಅದರ ಪಿತಾಮಹೆ ಆಗಿದ್ದಾರೆ ಅಂತ ಹೇಳ್ಬೋದು. ರಜತ ಕ್ರಾಂತಿ ಅದಕ್ಕೆ ಈ ಮೊಟ್ಟೆಗಳ ಉತ್ಪಾದನೆಗೆ. ಹಾಗೆ ಇದು ಯಾವ್ದು ಹೇಳಿದ್ರೆ ನಿಮಗೆ ಜಸ್ಟ್ ಈ ಬ್ಲೂ ಕ್ರಾಂತಿ, ಈ ಬ್ಲೂ ಏನು ರೆವಲ್ಯೂಷನ್ ಇದೆ ಅಲ್ವಾ, ಇದನ್ನ ಯಾವುದ್ರ ಸಲುವಾಗಿ ಅಂದ್ರೆ ಫಿಶ್ಗಳ ಸಲುವಾಗಿ. ಹಾಗೆ ನಿಮಗೆ ಮತ್ತೆ ಬೇರೆ ಹೇಳೋದು ಯಾವುದು, ಒಂದು ಈ ವೈಟ್ ರೆವಲ್ಯೂಷನ್ ಹಾಲಿನ ಹೊಳೆ ಹರಿಸುವುದಕ್ಕಾಗಿ ಯಾರು ತರ್ತಾರೆ, ವರ್ಗೀಸ್ ಕುರಿಯನ್ ಅವರು ತರ್ತಾರೆ. ಇದನ್ನ ನೆನ್ಪಿಟ್ಕೊಳ್ಳಿ. ಇವೆಲ್ಲ ಕ್ರಾಂತಿ ಕೂಡ ಅದ್ರ ಕಲರ್ ಏನಿರುತ್ತೆ ಅಲ್ವಾ, ಅದ್ರ ಮ್ಯಾಚ್ ಮಾಡಿ ಅಷ್ಟೇ, ಸಿಂಪಲ್ ಆಗಿರೋದು. ಇಲ್ಲಿ ಸೀಗಡಿ ಇದೇನು ಅಂದ್ರೆ ಸ್ವಲ್ಪ ಮ್ಯಾಚ್ ಆಗಲ್ಲ ಅದು. ಬಟ್ ಈ ಸೀಗಡಿಯು ಕೂಡ ನಿಮಗೆ ಗುಲಾಬಿ ಬಣ್ಣ ಅಂತ ನಾವು ಹೇಳ್ಬಹುದು, ಸರಿನಾ. ಬಟ್ ಏನು ಸೀಗಡಿ ಅಂತಂದ್ರೆ ನಮಗೆ ತಲೆಯಲ್ಲಿ ಬರೋದು ಏನಂದ್ರೆ ಮೀನು ಅಂತ ಬರುತ್ತೆ, ಬ್ಲೂ ಅಂತ ಹಾಕ್ಬಿಡ್ತೀವಿ. ಬ್ಲೂ ಅಲ್ಲ ಇದು, ನೆನ್ಪಿಟ್ಕೊಳ್ಳಿ. ಹಾಗೆ ರೀಸೆಂಟ್ ಆಗಿ ಒಂದು ಪರ್ಪಲ್ ರೆವಲ್ಯೂಷನ್ ಅಂತ ಬಂತು 2024 ಜನವರಿಯಲ್ಲಿ ಅನಿಸುತ್ತೆ. ಎಕ್ಸಾಕ್ಟ್ ಅದೇ ಒಂದು ಮಂತ್. 2024 ಜನವರಿ ತಿಂಗಳಲ್ಲಿ ಒಂದು ಪರ್ಪಲ್ ರೆವಲ್ಯೂಷನ್ ಅಂತ ಬಂತು. ಯಾಕೆ ಬಂತು, ಎದಕ್ಕೆ ಸಂಬಂಧಿಸಿದೆ ಅಂತ ಯಾರಾದರೂ ಹೇಳ್ಬಹುದಾ? ಕಾಮೆಂಟ್ ಮಾಡಿ, ಅವರದ್ದು ನಾನು ಪಿನ್ ಮಾಡಿರ್ತೀನಿ. ಓಕೆ, ಯಾಕಂದ್ರೆ ಅದು ಕೂಡ ಇಂಪಾರ್ಟೆಂಟ್ ಆಗಿದೆ. ಬಟ್ ಅದು ಕರೆಂಟ್ ಅಫೇರ್ಸ್ ಕೇಳ್ತಾನೆ ಇಲ್ಲೋ ಗೊತ್ತಿಲ್ಲ, ಬಟ್ ಅದು ಕೂಡ ಒಂದು ಕ್ರಾಂತಿಯಾಗಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ 2025 ರಾಮ್ಸರ್ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಬಹಳ ನ್ಯೂಸ್ ಅಲ್ಲಿತ್ತು ಇದು ರಾಮ್ಸರ್ ಪ್ರಶಸ್ತಿ. ಯಾಕಂದ್ರೆ ಮೊಟ್ಟ ಮೊದಲ ಭಾರತೀಯರಿಗೆ ಸಿಕ್ಕಿದೆ ಇದು. ಸೊ ಇದು ಯಾರಿಗೆ ಅಂದ್ರೆ ಶ್ರೀ ಡಾಕ್ಟರ್ ಜಯಶ್ರೀ ವೆಂಕಟೇಶನ್ ಅಂತ ಇದ್ದಾರೆ. ಸೊ ಅವರು ಈ ರಾಮ್ಸರ್ ಪ್ರಶಸ್ತಿಯನ್ನ ಗೆದ್ದ ಮೊದಲ ಭಾರತೀಯ ಮಹಿಳೆ ಅಥವಾ ಮೊದಲ ಭಾರತೀಯರಾಗಿದ್ದಾರೆ. ಯಾರು, ಈ ಜಯಶ್ರೀ ವೆಂಕಟೇಶನ್ ಅವರಿಗೆ ಈ 2025 ರಾಮ್ಸರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದು ಗೊತ್ತಿರಲಿ ನಿಮಗೆ. ಸೊ ಸ್ಪೆಷಲಿ ಫಸ್ಟ್ ಇದ್ರೆ ಇನ್ನೊಂದು ಏನು, ಈ ಫಸ್ಟ್ ಅಲ್ಲೇ ಏನಾದರೂ ಅವರು ಮಹಿಳೆಯರಾಗಿದ್ರೆ ಇನ್ನೂ ಹೆಚ್ಚಿಗೆ ಅದು ಕ್ವಶನ್ ಕೇಳ್ತಾನೆ. ಸೊ ರೀಸೆಂಟ್ ಆಗಿ ನೀವು ನೋಡಿರ್ಬೋದು, ಒಂದು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೀನೋ ಇಲ್ಲೋ ಗೊತ್ತಿಲ್ಲ ನನಗೆ ಎಕ್ಸಾಕ್ಟ್ ಆಗಿ. ಈ ಬಲಿದಾನ ಬ್ಯಾಡ್ಜ್ ಏನಿದೆ ಅಲ್ವಾ, ಈ ಬಲಿದಾನ್ ಬ್ಯಾಡ್ಜ್ ಅನ್ನ ಪಡೆದಿರ್ತಕ್ಕಂತಹ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ಸರಿನಾ, ಇದು ನ್ಯೂಸಲ್ಲಿದೆ. 2-3 ಡೇಸ್ ಅಲ್ಲಿ ನ್ಯೂಸಲ್ಲಿದೆ. ಸೊ ಯಾರವರು ಮೊದಲ ಮಹಿಳೆಯಾಗಿದ್ದಾರೆ, ಅವರು ಬಲಿದಾನ ಬ್ಯಾಡ್ಜ್ ಅನ್ನ ಪಡೆದುಕೊಂಡಿರ್ತಕ್ಕಂತಹ ಮೊದಲ ಮಹಿಳೆ ಯಾರವರು, ಆರ್ಮಿ ಪರ್ಸನಲ್ ಯಾರವರು, ದೀಕ್ಷಾ ಅಂತ ಅವ್ರ ಹೆಸರಿದೆ. ಸೊ ಈ ದೀಕ್ಷಾ ಅವ್ರ ಬಗ್ಗೆ ನೀವು ಕ್ವಶನ್ ಅನ್ನ ನಿರೀಕ್ಷೆ ಮಾಡಬಹುದು. ಲೈಕ್ ಇವಾಗ ನಿಮ್ಮ ಅಂಡರ್ ಗ್ರಾಜುಯೇಟ್ NTPC ಆಗಿರಲಿ ಅಥವಾ ನೀವು RRB ಡಿ ಗ್ರೂಪ್ ಎಕ್ಸಾಮ್ ಅಲ್ಲಿ ಆಗಿರಲಿ, ಅಲ್ಲಿ ನೀವು ಈ ಒಂದು ಕ್ವಶನ್ ಏನಿದೆ ಅಲ್ವಾ ನಿರೀಕ್ಷೆ ಮಾಡಬಹುದು, ಬಂದೇ ಬರುತ್ತೆ ಅಂತ ನಾನು ಹೇಳ್ಬಹುದು ಏನೋ. ಇದನ್ನ ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ ಕೇಂದ್ರ ಬಜೆಟ್ನಲ್ಲಿ ಪರಿಣಾಮಕಾರಿ ಆದಾಯದ ಕೊರತೆಯನ್ನು ಪರಿಚಯಿಸಲಾಯಿತು ಯಾವಾಗ ಅಂತ ಕೇಳಿದ್ದಾರೆ. ಸೊ ಯಾವಾಗ
ಎಫೆಕ್ಟಿವ್ ಫಿಸ್ಕಲ್ ಡೆಫಿಸಿಯೇಟ್ ಇದು ಯಾವಾಗ ಒಂದು ಪರಿಚಯ ಮಾಡಲಾಯಿತು ಒಂದು ಕೇಂದ್ರ ಬಜೆಟ್ನಲ್ಲಿ ಅಂತ ನೋಡೋದಾದ್ರೆ 2011 ಮತ್ತು 12ರ ಕೇಂದ್ರ ಬಜೆಟ್ ಏನಿದೆ ಅಲ್ವಾ, ಆವಾಗ ಪರಿಚಯನ ಮಾಡ್ತಾರೆ ಇದನ್ನ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಏನಿದೆ ಅಲ್ವಾ ಅದು ಮತ್ತು ಭಾರತೀಯ ತಂತ್ರಜ್ಞಾನ ಸಂಸ್ಥೆ IIT ಮದ್ರಾಸ್ ಶ್ರೀ ಎಸ್ ರಾಮಕೃಷ್ಣ ಶ್ರೇಷ್ಠತಾ ಕೇಂದ್ರವನ್ನು ಯಾವ ಉದ್ದೇಶಕ್ಕಾಗಿ ಪ್ರಾರಂಭಿಸಿದೆ ಅಂತ ಕೇಳಿದ್ದಾರೆ. ಸೊ ಇದು ಈ ಸಂಶೋಧನಾ ಸೌಲಭ್ಯವನ್ನು ಇಸ್ರೋ ಅಧ್ಯಕ್ಷ ಡಾಕ್ಟರ್ ವಿ ನಾರಾಯಣ್ ಅವರು ಮಾರ್ಚ್ 17, 2025 ಉದ್ಘಾಟಿಸಿದರು. ಇದು ಬಾಹ್ಯಾಕಾಶ ನೌಕೆ ಮತ್ತು ಉಡಾವಣಾ ವಾಹನಗಳಲ್ಲಿ ಶಾಖ ವರ್ಗಾವಣೆ ಮತ್ತು ತಂಪಾಗಿಸುವ ವ್ಯವಸ್ಥೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಯಾವುದು? ಈ ರಾಮಕೃಷ್ಣ ಶ್ರೇಷ್ಠತಾ ಕೇಂದ್ರವು. ಓಕೆ, ಸೊ ಇದು ನೆನಪಿಟ್ಕೊಳ್ಳಿ. ಈ ಶ್ರೀ ರಾಮಕೃಷ್ಣ ಶ್ರೇಷ್ಠತಾ ಕೇಂದ್ರ ಯಾರ್ಯಾರು ನಿರ್ಮಾಣ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಒಂದು IIT ಮದ್ರಾಸು, ಇನ್ನೊಂದು ಇಸ್ರೋದವರು. IIT ಮದ್ರಾಸ್ ಎಲ್ಲಿ ಕಂಡುಬರುತ್ತೆ? ಈ ಚೆನ್ನೈಯಲ್ಲಿ ಕಂಡುಬರುತ್ತೆ. ಹಾಗೆ ಈ ಇಸ್ರೋ ಎಲ್ಲಿ ಕಂಡುಬರುತ್ತೆ? ನಮ್ಮ ಬೆಂಗಳೂರಲ್ಲಿ ಕಂಡುಬರುತ್ತೆ. ಎರಡೂ ಕೂಡ ಒಂದೇ ಒಂದು ಅಕ್ಷಾಂಶದ ಮೇಲೆಗಡೆ ಕಂಡುಬರ್ತವೆ. ಯಾವೊಂದು ಅಕ್ಷಾಂಶ ಅಂದ್ರೆ 13 ಡಿಗ್ರಿ ಅಕ್ಷಾಂಶ. ಈ 13 ಡಿಗ್ರಿ ನಾರ್ತ್ ಅಕ್ಷಾಂಶದಲ್ಲಿ ಕಂಡುಬರ್ತವೆ ಇವು ಎರಡು ಕೂಡ ಸೇಮ್ ಲೈನಲ್ಲಿ ಇದಾವೆ. ಇವನ್ ಹೇಳಬೇಕು ಅಂದ್ರೆ ಮಂಗಳೂರು ಕೂಡ ಅದೇ ಒಂದು ಲೈನಲ್ಲಿ ಕಂಡುಬರುತ್ತೆ. ಹಾಗೆ ಸಕಲೇಶ್ಪುರವು ಕೂಡ ಅದೇ ಒಂದು ಲೈನಲ್ಲಿ ಕಂಡುಬರುತ್ತೆ. ಈ 13 ಡಿಗ್ರಿ ನಾರ್ತ್ ಏನು ಅಕ್ಷಾಂಶ ಇದೆ ಅಲ್ವಾ, ಇದ್ರ ಮೇಲೆ ಕಂಡುಬರ್ತದೆ. ಇದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ ಟೆರ್ರಾಕೋಟಾ ಆಟಿಕೆಗಳನ್ನು ಮುಖ್ಯವಾಗಿ ಯಾವ ಸ್ಥಳದಲ್ಲಿ ಕಂಡು ಹಿಡಿಯಲಾಯಿತು ಅಂತ ಕೇಳಿದಾನೆ. ಟೆರ್ರಾಕೋಟಾ ಅಂದ್ರೆ ಎಲ್ಲಿ ಹೋಗ್ಬೇಕು? ಒಂದು ಮೆಹಂಜೋದಾರೋ ಹೋಗ್ಬೇಕು, ಇಲ್ಲ ಅಂದ್ರೆ ಬನವಾಲಿಗೆ ಹೋಗ್ಬೇಕಾಗುತ್ತೆ. ಯಾವುದು? ಬನವಾಲಿ. ಈ ಟೆರ್ರಾಕೋಟಾ ಆಟಿಕೆಗಳು ನಿಮಗೆ ಕಂಡು ಬಂದಿದೆಯಲ್ಲಿ ಅಂದ್ರೆ ಒಂದು ಮೆಹಂಜೋದಾರದಲ್ಲಿ ಕಂಡು ಬಂದಿದ್ದಾವೆ, ಅದನ್ನ ಹೊರತಾಗಿ ಈ ಬನವಾಲಿಯಲ್ಲೇ ಕಂಡು ಬಂದಿದ್ದಾವೆ. ಬನವಾಲಿ ಅಂತೂ ಆಪ್ಷನ್ ಅಲ್ಲಿ ಕೊಟ್ಟಿಲ್ಲ. ಸೊ ಬನವಾಲಿ ಕೊಟ್ಟಿಲ್ಲ ಅಂದ್ರೆ ಸೊ ಡೈರೆಕ್ಟ್ ಆಗಿ ನಾವು ಮೆಹಂಜೋದಾರ ಹಾಕಿದ್ರೆ ತಪ್ಪೇನಿಲ್ಲ ಅದರಲ್ಲಿ. ಸಿಂಧೂ ಕಣಿವೆ ನಾಗರಿಕತೆಯ ಟೆರ್ರಾಕೋಟಾ ಆಟಿಕೆಗಳು ಮುಖ್ಯವಾಗಿ ಬನವಾಲಿ ಮತ್ತು ಮೆಹಂಜೋದಾರೋ ಸ್ಥಳಗಳಲ್ಲಿ ಪತ್ತೆಯಾಗಿವೆ. ಬನವಾಲಿಯಲ್ಲಿ ನೇಗಲಿನ ಟೆರ್ರಾಕೋಟಾ ಮಾದರಿ ಮತ್ತು ಮೆಹಂಜೋದಾರಿನಲ್ಲಿ ಚಕ್ರದ ಟಗರು ಆಟಿಕೆ ಕಂಡು ಬಂದಿದೆ. ಚಕ್ರದ ಟಗರು ಎಲ್ಲಿ ಕಂಡು ಬಂದಿದೆ? ಮೆಹಂಜೋದಾರದಲ್ಲಿ ಕಂಡು ಬಂದಿದೆ. ಸರಿನಾ? ಇದನ್ನ ಕಂಡುಹಿಡಿದವರು ಯಾರು? ಮೆಹಂಜೋದಾರೋ ಸಿಟಿಯನ್ನ 1922ರಲ್ಲಿ ರಕುಲ್ ದಾಸ್ ಬ್ಯಾನರ್ಜಿ ಅವರು, RD ಬ್ಯಾನರ್ಜಿ ಅಂತ ನಾವು ಕರಿತೀವಿ ಅವರನ್ನ ಶಾರ್ಟ್ ಆಗಿ. ಹಾಗೆ ಈ ಬನವಾಲಿಯಲ್ಲಿ ಕಂಡು ಬರುತ್ತೆ, ಹರಿಯಾಣದಲ್ಲಿ ಕಂಡು ಬರುತ್ತೆ. ಅಲ್ಲಿ ನೇಗಲಿನ ಟೆರ್ರಾಕೋಟಾ ಕಂಡು ಬಂದಿದೆ. ಒಂದ್ಸರಿ ಸ್ಕ್ರೀನ್ ಶಾಟ್ ತಗೊಳ್ಳಿ ಅಥವಾ ಬರ್ಕೊಳ್ಳಿ. ಈ ಮಾಹಿತಿ ನಿಮಗೆ ಬಹಳ ಬುಕ್ಕಲ್ಲಿ ಸಿಗೋದಿಲ್ಲ. ಈ ಬನವಾಲಿಯಲ್ಲಿ ಈ ನೇಗಲಿನ ಟೆರ್ರಾಕೋಟಾ ಸಿಕ್ಕಿದೆ ಅಂತ. ಸರಿನಾ? ಸೊ ಅದಕ್ಕೆ ಒಂದ್ಸರಿ ಬರ್ಕೊಳ್ಳಿಲ್ಲ ಅಂದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ಯೂಸ್ ಆಗುತ್ತೆ ನಿಮಗೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ ಈ ಕೆಳಗಿನ ಯಾವ ಪ್ರದೇಶವು ಡೆಕ್ಕನ್ ಪ್ರಸ್ಥಭೂಮಿಯ ಹೊರಭಾಗವಲ್ಲ ಅಂತ ಕೇಳಿದ್ದಾರೆ. ಸೊ ಈ ಡೆಕ್ಕನ್ ಪ್ರಸ್ಥಭೂಮಿಯ ಭಾಗದಲ್ಲಿ ಕಂಡುಬರ್ತಕ್ಕಂಥದ್ದು ಯಾವುದು? ರಾಜ್ಗಿರು ಡೆಕ್ಕನ್ ಪ್ರಸ್ಥಭೂಮಿಯಲ್ಲೇ ಕಂಡುಬರುತ್ತೆ. ದೆಹಲಿ ಡೆಕ್ಕನ್ ಪ್ರಸ್ಥಭೂಮಿಯಲ್ಲೇ ಕಂಡುಬರುತ್ತೆ. ಇದು ಪತನ ಅಲ್ಲ, ಇದು ಸಾತ್ಪುರ ಅಂತ ಆಗ್ಬೇಕಾಗಿತ್ತು. ಸೊ ಇದು ಕೂಡ ಸಾತ್ಪುರವು ಕೂಡ ಈ ಡೆಕ್ಕನ್ ಪ್ರಸ್ಥಭೂಮಿಯಲ್ಲೇ ಕಂಡುಬರುತ್ತೆ. ಬಟ್ ಹಿಮಾಲಯ ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿ ಕಂಡುಬರೋದಿಲ್ಲ. ಡೆಕ್ಕನ್ ಪ್ರಸ್ಥಭೂಮಿಯ ಹೊರಭಾಗವಾಗಿದೆ ಅದು. ಸರಿನಾ? ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ ಜಿಲ್ಲಾ ಮಟ್ಟದ ಪರಿಷತ್ತನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಏನು ಗ್ರಾಮಸಭೆ, ಪಂಚಾಯತ್, ಗ್ರಾಮಸಭೆ, ಜಿಲ್ಲಾ ಕೌನ್ಸಿಲ್, ಏನು ಇಂಥ ಕ್ವಶನ್ ಇದು? ಡಿಗ್ರಿ ಲೆವೆಲ್ ಕ್ವಶನ್ ಇದು ಜಿಲ್ಲಾ ಕೌನ್ಸಿಲ್ ಆಗುತ್ತೆ. ಸೊ ಏನು ಈ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸೆಟ್ ಬ್ಯಾಕ್ ಅಥವಾ ಏನು ಅಂತಂದ್ರೆ ಡ್ರಾಬ್ಯಾಕ್ ಅಂತಂದ್ರೆ ಈ ಒಂದು ಶಿಫ್ಟ್ ವೈಸ್ ಎಕ್ಸಾಮ್ ನಡೆಸೋದು. ಒಂದು ಶಿಫ್ಟಲ್ಲಿ ಹೇಗೆ ಅಂದರೆ ಲಕ್ ಇತ್ತು ಅಂದರೆ ಒಂದು ಶಿಫ್ಟಲ್ಲಿ ಈಸಿಯಾಗಿ ಬಂದಿರ್ತವೆ, ಹೆವಿ ಈಸಿ. ಆ ಕ್ವಶನ್ಗೆ ಲಕ್ಕಿಗೆ ಹುಟ್ಟಿರಲ್ಲ ಅದು. ಸರಿನಾ? ಸೊ ಒಂದೊಂದು ಶಿಫ್ಟಲ್ಲಿ ಹೇಗಿರ್ತವೆ ಅಂದರೆ ಕೆಲವರು ನಿಜವಾಗ್ಲೂ ಹತ್ತಿರ್ತಾರೆ. ಲೈಕ್ ಇವಾಗ SSC GD ಲಾಸ್ಟ್ ಮೇ ಬಿ ಫೆಬ್ರವರಿ 25th SSC GD ಲಾಸ್ಟ್ ಶಿಫ್ಟ್ ಆಯಿತು. ಲಾಸ್ಟ್ ಡೇ ಸೆಕೆಂಡ್ ಶಿಫ್ಟ್. ಆ ಹುಡುಗರು ನಿಜವಾಗ್ಲೂ ಒಂದು ಹುಡುಗ ನನಗೆ ಕಾಲ್ ಮಾಡಿ ಹತ್ತಿದ್ದ, ಯಾಕಂದರೆ ಅಷ್ಟು ಟಫ್ ಆಗಿ ಬಂದಿತ್ತು ಆ ಶಿಫ್ಟ್. ಸರಿನಾ? ಸೊ ಅದಕ್ಕೆ ಇದು ಒಂದು ಭಾಳ ಒಂದು ಬೇಜಾರಾಗೋ ಒಂದು ಸಂಗತಿ ಅಂದರೆ ಶಿಫ್ಟ್ ವೈಸ್ ನಡೆಸೋದು. ಒಂದೇ ಶಿಫ್ಟಲ್ಲಿ ನಡೆಸಬೇಕು, ಎಲ್ಲರಿಗೂ ಕೂಡ ಫೇರ್ ಎನಫ್ ಕಾಂಪಿಟೇಷನ್ ಆಗ್ತದೆ ಇದು. ಸರಿನಾ? ಸೊ ಅವಾಗ ನಾನು ಅನಲೈಸಿಸ್ ಮಾಡೋ ನೆಸೆಸರಿನೂ ಇರಲ್ಲ, ಒಂದು ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಆಗಿ ಬಿಡ್ತಿತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2025ರ ಆರ್ಚರಿ ವಿಶ್ವಕಪ್ನಲ್ಲಿ ಭಾರತಕ್ಕೆ ಪದಕ ಗೆದ್ದ ಜೋಡಿ ಯಾವುದು ಅಂತ ಕೇಳಿದ್ದಾರೆ. ಸೊ ಚೀನಾದ ಶಾಂಘೈನಲ್ಲಿ ನಡೆದ 2025ರ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 2ರಲ್ಲಿ ಭಾರತೀಯ ಬಿಲ್ಲುಗಾರರು 2 ಚಿನ್ನಗಳನ್ನು, 1 ಬೆಳ್ಳಿ ಮತ್ತು 4 ಕಂಚಿನ 7 ಪದಕಗಳೊಂದಿಗೆ ದಕ್ಷಿಣ ಕೊರಿಯಾದ ನಂತರ 2ನೇ ಸ್ಥಾನ ಪಡೆದರು. ಮೊದಲ ಸ್ಥಾನ ಯಾರು ಪಡೆದಿದ್ದಾರೆ ಅಂದರೆ ಸೌತ್ ಕೊರಿಯಾದವರು ಪಡೆದಿದ್ದಾರೆ. ಹಾಗೆ 2ನೇ ಸ್ಥಾನ ಯಾರು ಪಡೆದಿದ್ದೀವಿ ಅಂದರೆ ನಾವೇ ಪಡೆದಿದ್ವಿ, ನಮ್ಮ ಭಾರತೀಯರು. ಇದರಲ್ಲಿ ಚಿನ್ನದ ಪದಕ ವಿಜೇತರು ಮಹಿಳೆಯರ ವೈಯಕ್ತಿಕ ವಿಭಾಗದಲ್ಲಿ ಸಂಯುಕ್ತ ಸ್ಪರ್ಧೆಯಲ್ಲಿ ಮಧುರಾ ಧಮನ್ ಗಾಂವ್ಕರ್ ಅಂತ ಬಂದಿದ್ದಾರೆ. ಸೊ ಇವರು ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಹಾಗೆ ಪುರುಷರ ತಂಡದಲ್ಲಿ ಕಾಂಪೌಂಡ್ ಇವೆಂಟ್ನಲ್ಲಿ ಓಜಿಸ್ ಡಿಯೋಟಲೆ ಮತ್ತೆ ಅಭಿಷೇಕ್ ವರ್ಮಾ ಮತ್ತು ಇನ್ನೊಬ್ರು ರಿಷಬ್ ಯಾದವ್ ಅನ್ನೋರು, ಇವರು ಕೂಡ ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಇದರಲ್ಲಿ ಯಾವ ಜೋಡಿಗಳನ್ನು ಕೊಟ್ಟು ಅಲ್ಲಿ ನಿಮಗೆ ಆಪ್ಷನ್ ಕೊಟ್ಟಿದ್ರು ಅಂತ ಗೊತ್ತಿಲ್ಲ. ಬಟ್ ಅಲ್ಲಿ ಈ ಯಾರು 1 2 3 4 ಈ 4 ಜನರಲ್ಲಿ ನಿಮಗೆ ಯಾರೇ ಕೊಟ್ಟಿದ್ರು ಕೂಡ ಅಲ್ಲಿ ರೈಟ್ ಆಗ್ತಿತ್ತು ಅದರ ಆನ್ಸರು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಚಂದ್ರಗುಪ್ತ ಮೌರ್ಯ ಈ ಕೆಳಗಿನ ಯಾವ ಧರ್ಮವನ್ನು ಅನುಸರಿಸಿದರು ಅಂತ ಕೇಳಿದ್ದಾರೆ.
ಚಂದ್ರಗುಪ್ತ ಮೌರ್ಯ. ಈ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಧನನಂದನನ್ನ ಕೊಂದು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಯಾರು? ಇದೇ ಚಂದ್ರಗುಪ್ತ ಮೌರ್ಯ. ಆ ಚಂದ್ರಗುಪ್ತನೇ ಬೇರೆ, ಚಂದ್ರಗುಪ್ತ ಮೌರ್ಯನೇ ಬೇರೆ. ಇದು ಕ್ಲಾರಿಟಿ ಇರಲಿ ನಿಮಗೆ. ಚಂದ್ರಗುಪ್ತ ಎಲ್ಲಿ ಬರ್ತಾನೆ ಅಂದರೆ ನಿಮಗೆ ಚಂದ್ರಗುಪ್ತ 1 ಮತ್ತು ಚಂದ್ರಗುಪ್ತ 2 ಅವರು ಗುಪ್ತ ಸಾಮ್ರಾಜ್ಯದಲ್ಲಿ ಬರ್ತಾರೆ. ಇಲ್ಲಿ ಮುಂದೆ ಏನಾದರೂ ಮೌರ್ಯ ಅಂತ ಇತ್ತು ಅಂದರೆ ಅವರು ಮೌರ್ಯ ಸಾಮ್ರಾಜ್ಯದಲ್ಲಿ ಬರ್ತಾರೆ. ಒಬ್ಬರೇ ಇದ್ದಾರೆ ಅವರು. ಯಾರು? ಈ ಚಂದ್ರಗುಪ್ತ ಮೌರ್ಯ. ಇವರು ಯಾವ ಒಂದು ಧರ್ಮವನ್ನು ಅನುಸರಿಸಿದರು ಅಂದರೆ ಜೈನ ಧರ್ಮವನ್ನು ಇವರು ಅನುಸರಿಸಿರ್ತಾರೆ. ಯಾರು? ಈ ಚಂದ್ರಗುಪ್ತ ಮೌರ್ಯ ಅವರು. ಹಾಗೆ ಇವರ ಮಗನಾದಂತಹ ಈ ಬಿಂಬಿಸಾರ ಯಾವ ಒಂದು ಧರ್ಮವನ್ನು ಅನುಸರಿಸಿದರು ಹೇಳಬಹುದಾ? ಸರ್, ಅಪ್ಪ ಜೈನ ಅಂತಂದ್ರೆ ಮಗನು ಕೂಡ ಜೈನ ಧರ್ಮನೇ ಅನುಸರಿಸಿರ್ತಾರೆ. ರಾಂಗ್ ಅಲ್ಲ, ರಾಂಗ್ ಇದು. ಹಾಗಾದ್ರೆ ಈ ಬಿಂದುಸಾರ ಈ ಬೇರೆ ಧರ್ಮವನ್ನು ಅನುಸರಿಸಿದ್ರೆ, ಹಾಗೆ ಮುಂದೆ ಬರ್ತಕ್ಕಂಥ ಇವರ ಮಗ ಅಶೋಕ ಯಾವ ಒಂದು ಧರ್ಮವನ್ನು ಅನುಸರಿಸ್ತಾರೆ? ಯಾವ ಒಂದು ಧರ್ಮ ಅಂದ್ರೆ ನಿಮ್ಗೆ ಗೊತ್ತೇ ಇರುತ್ತೆ, ಬೌದ್ಧ ಧರ್ಮವನ್ನು ಅವರು ಸ್ವೀಕಾರ ಮಾಡ್ತಾರೆ. ಯಾರು? ಈ ಅಶೋಕ ಅನ್ನೋರು. ಸರಿನಾ? ಇದು ಗೊತ್ತಿರಲಿ ನಿಮ್ಗೆ. ಯಾರು? ಅಶೋಕ ಬೌದ್ಧ ಧರ್ಮ, ಮೌರ್ಯ ಈ ಚಂದ್ರಗುಪ್ತ ಮೌರ್ಯ ಈ ಜೈನ ಧರ್ಮ. ಹಾಗಾದ್ರೆ ಬಿಂದುಸಾರ ಯಾವ ಒಂದು ಧರ್ಮವನ್ನ ಅನುಸರಿಸಿದ್ರು? ಅಜೀವಕ ಅಂತ ಒಂದು ಧರ್ಮ ಬರುತ್ತೆ. ಆ ಅಜೀವಕ ಧರ್ಮವನ್ನ ಅನುಸರಿಸಿದವರು ಯಾರು ಅಂದ್ರೆ ಈ ಬಿಂದುಸಾರ. ಓಕೆ, ಸೊ ಈ ಅಪ್ಪ, ಮಗ, ಮೊಮ್ಮಗ 3 ಜನ ಕೂಡ ಬೇರೆ ಬೇರೆ ಧರ್ಮವನ್ನ ಅನುಸರಣೆ ಮಾಡಿದ್ದಾರೆ. ಹಾಗೆ ಮುಂದೆ ಬರ್ತಕ್ಕಂತಹ ಈ ದಶರಥ ಮೌರ್ಯ ಇರ್ತಾರಲ್ವಾ, ಅವರು ಮತ್ತೆ ಈ ಬೌದ್ಧ ಧರ್ಮವನ್ನೇ ಅನುಸರಣೆ ಮಾಡ್ತಾರೆ ಮುಂದಿನವರು ಕೂಡ. ಬಟ್ ಈ 3 ಜನ ಏನಿದಾರಲ್ವಾ, ಸಿಮಿಲರ್ ಈಗ ಒಂದು ಸೀರಿಯಲ್ ಆರ್ಡರ್ ಅಲ್ಲಿ ಇವರು ಬೇರೆ ಬೇರೆ ಧರ್ಮವನ್ನೇ ಅನುಕರಣೆ ಮಾಡ್ತಾ ಬಂದಿದ್ದಾರೆ. ಸೊ ಅದಕ್ಕೆ ಕನ್ಫ್ಯೂಷನ್ ಆಗಬೇಡಿ. ಏನಾದರೂ ನಿಮಗೆ ಚಂದ್ರಗುಪ್ತ ಮೌರ್ಯ ಜೈನ ಅಂತ ಗೊತ್ತಿರುತ್ತೆ, ಯಾಕಂದ್ರೆ ಇಲ್ಲಿ ಸಲ್ಲೇಖನ ವ್ರತ ಮಾಡಿ ಇದೇ ನಮ್ಮ ಶ್ರವಣ ಬೆಳಗೊಳದಲ್ಲಿ ಅವರು ಆಯ್ಕೆ ಆಗ್ತಾರೆ. ಸರಿನಾ? ಬಟ್ ಈಗ ಅವರ ಮಕ್ಕಳಾದಂತಹ ಇವರು ಕೂಡ ಈ ಬಿಂದುಸಾರ ಮತ್ತು ಈ ಅಶೋಕನು ಕೂಡ ಅದೇ ಧರ್ಮ ಅಂತ ನೀವು ಕನ್ಸಿಡರ್ ಮಾಡಂಗಿಲ್ಲ. ಬೇರೆ ಬೇರೆ ಧರ್ಮ ಇರುತ್ತೆ. ಇದು ಗೊತ್ತಿರಬಹುದು ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ, ಬಿಹಾರದಲ್ಲಿ 1857ರ ದಂಗೆಯನ್ನು ಯಾರು ಮುನ್ನಡೆಸಿದರು ಅಂತ ಕೇಳಿದ್ದಾನೆ. ಸೊ SSC GD ನಲ್ಲಿ 1857ರ ದಂಗೆಯ ಬಗ್ಗೆ ಇಷ್ಟು ಟಫ್ ಆಗಿರತಕ್ಕಂಥ ಕ್ವಶನ್ ಕೇಳಿದ್ದಾನೆ. ಅದು SSC ಏನು SSC GD ಇದೆ ಅಲ್ವಾ, ಅದು 10th ಲೆವೆಲ್ ಆಕ್ಚುಲ್ ಆಗಿ. ಬಟ್ ಇದು ಡಿಗ್ರಿ ಲೆವೆಲ್. ಇದರಲ್ಲೇ ಈಸಿ ಕ್ವಶನ್ ಕೇಳಿದ್ದಾನೆ ಈ 1857ರ ದಂಗೆಯ ಬಗ್ಗೆ. ಯಾರು ಅಂದ್ರೆ ಬಾಬು ಕುನ್ವರ್ ಸಿಂಗ್ ಅಂತ ಬರ್ತಾರೆ. ಸೊ ಇವರು ಬಿಹಾರದಲ್ಲಿ ದಂಗೆಯನ್ನ ಎದ್ದಿರ್ತಕ್ಕಂತಹ ಒಬ್ಬ ವ್ಯಕ್ತಿ. ಹಾಗೆ ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್ ಅಂತ ಬರ್ತಾರೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ, 2024ರ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ದಾರೆ. 2024ರ ನೊಬೆಲ್ ಶಾಂತಿ ಪ್ರಶಸ್ತಿ ಮೀನ್ಸ್ ಈ ಶಾಂತಿ ಪ್ರಶಸ್ತಿ ಕೇಳಿದಾರೆ ಅಂದ್ರೆ ಬೇರೆ ಎಲ್ಲ ಪ್ರಶಸ್ತಿ ಕೂಡ ನಿಮಗೆ ಕೇಳ್ತಾನೆ. ಸೊ 6 ವಿಭಾಗದಲ್ಲಿ ಯಾವ್ಯಾವ ಪ್ರಶಸ್ತಿ ತಗೊಂಡಿದ್ದಾರೆ, ಯಾರು ತಗೊಂಡಿದ್ದಾರೆ, ಎಷ್ಟೆಷ್ಟು ಜನ ತಗೊಂಡಿದ್ದಾರೆ ಅನ್ನೋದು ನೀವು ನೆನ್ಪಿಟ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ಒಬ್ಬರಿಗೆ ಕೊಟ್ಟಿದ್ದಾರೆ. ಯಾವುದು? ಶಾಂತಿ ಪ್ರಶಸ್ತಿಯನ್ನು ಒಬ್ಬರಿಗೆ ಕೊಟ್ಟಿದ್ದಾರೆ. ಯಾರನ್ನ? ಈ ನಿಹಾನ್ ಹಿಂಡಾಕೋ ಎನ್ನುವ ಒಂದು ಸಂಸ್ಥೆಗೆ ಕೊಟ್ಟಿದ್ದಾರೆ. ಆಕ್ಚುಲ್ ಆಗಿ ಇದು ಒಂದು ಜಪಾನ್ನ ಸಂಸ್ಥೆ. ಯಾವ ಒಂದು ದೇಶಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಜಪಾನ್ ದೇಶಕ್ಕೆ ಅಂತ ಹೇಳ್ಬೇಕಾಗತ್ತೆ. ಈ ಜಪಾನ್ ದೇಶದ ನಿಹಾನ್ ಹಿಂಡಾಕೋ ಎನ್ನುವ ಒಂದು ಸಂಸ್ಥೆಗೆ 2024ರ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದು ಗೊತ್ತಿರಲಿ ನಿಮಗೆ. ಸರ್ 2025 ನವೆಂಬರ್ ಅಲ್ಲಿ ಮತ್ತೆ ಅಕ್ಟೋಬರ್ ಅಲ್ಲಿ ನೀಡಲಾಗ್ತದೆ. ಅದನ್ನ ಏನು ನೀವು ಟೆನ್ಷನ್ ತಗೋಬೇಡಿ. ಇದನ್ನ ಮಾತ್ರ ನೋಡ್ಕೊಳ್ಳಿ 2024ರದು. ಇದು ಯಾಕೆಂದ್ರೆ ಪರಮಾಣು ಶಸ್ತ್ರಾಸ್ತ್ರಗಳಿಲ್ಲದ ಜಗತ್ತನ್ನು ಸೃಷ್ಟಿಸಲು ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಮತ್ತೆಂದೂ ಬಳಸಬಾರದು ಎಂದು ಸಾಕ್ಷಿ ಹೇಳಿಕೆಗಳ ಮೂಲಕ ಪ್ರದರ್ಶಿಸಲು ಅವರ ಪ್ರಯತ್ನಗಳಿಗಾಗಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ನಿಹಾನ್ ಹಿಂಡಾಕೋ ಎನ್ನುವ ಒಂದು ಸಂಸ್ಥೆಗೆ ನೀಡಲಾಗಿದೆ. ನಿಹಾನ್ ಹಿಂಡಾಕೋ ಅನ್ನೋದು ಒಂದು ವ್ಯಕ್ತಿ ಹೆಸರಲ್ಲ, ಅದೊಂದು ಸಂಸ್ಥೆ ಹೆಸರಾಗಿದೆ. ಎಲ್ಲಿ? ಜಪಾನಲ್ಲಿ ಕಂಡುಬರ್ತಕ್ಕಂಥ ಒಂದು ಸಂಸ್ಥೆ. ಹಾಗೆ ಬೇರೆ ಬೇರೆ ಒಂದು ವಿಭಾಗದಲ್ಲಿ ಯಾರ್ಯಾರಿಗೆ ನೀಡಿದೆ, ಯಾವ್ಯಾವ ಪ್ರಶಸ್ತಿ ಬಂದಿದೆ ಅಂತ ನೋಡೋದಾದ್ರೆ, ಈ ಭೌತಶಾಸ್ತ್ರದಲ್ಲಿ ಯಾರಿಗೆ? ಈ ಜಾನ್ ಹಾಫ್ಫೀಲ್ಡ್ಗೆ ಮತ್ತು ಜೆಫ್ರಿ ಹಿಂಟನ್ ಅಂತ 2 ವ್ಯಕ್ತಿ ಇದ್ದಾರೆ. ಈ 2 ವ್ಯಕ್ತಿಗಳಿಗೆ ಈ ಫಿಸಿಕ್ಸ್ ಅಲ್ಲಿ ನೀಡಲಾಗಿದೆ. 2 ವ್ಯಕ್ತಿಗಳಿಗೆ, ಒಂದು ಜಾನ್ ಹಾಫ್ಫೀಲ್ಡ್ ಮತ್ತು ಇನ್ನೊಂದು ಈ ಜೆಫ್ರಿ ಹಿಂಟನ್. 2 ಕೂಡ ಜೆ ಆಗಿದೆ ನೋಡಿ, JJP ಅಂತ ನೆನ್ಪಿಟ್ಕೊಂಡ್ಬಿಡಿ. ಹಾಗೆ ಈ ರಸಾಯನಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದವರು ಯಾರು ಅಂದ್ರೆ, ಈ ಕೆಮಿಸ್ಟ್ರಿಯಲ್ಲಿ ಡೇವಿಡ್ ಬೇಕರ್ ಅವರು, ಮತ್ತೆ ಡೇಮಿಸ್ ಹಸ್ಸಾಬಿಸ್ ಅವರು, ಮತ್ತೆ ಜಾನ್ ಜಂಪರ್ ಅವರು ಬರ್ತಾರೆ. ಈ 3 ವ್ಯಕ್ತಿಗಳಿಗೆ ರಸಾಯನಶಾಸ್ತ್ರದಲ್ಲಿ ಈ ಕೆಮಿಸ್ಟ್ರಿ ವಿಭಾಗದಲ್ಲಿ ನೀಡಲಾಗಿದೆ. ಹಾಗೆ ಶರೀರಶಾಸ್ತ್ರದಲ್ಲಿ ಅಥವಾ ವೈದ್ಯಕೀಯ ಶಾಸ್ತ್ರದಲ್ಲಿ ಈ ನೊಬೆಲ್ ಪ್ರಶಸ್ತಿ ಪಡೆದವರು ಯಾರು ಅಂದ್ರೆ ವಿಕ್ಟರ್ ಆಂಬ್ರೋಸ್ ಅನ್ನೋರು. ಈ ವಿಕ್ಟರ್ ಅನ್ನೋರು ವಿಕ್ಟೋರಿಯಾ ಆಸ್ಪತ್ರೆ, ಸೊ ಈ ಮೆಡಿಕಲ್ಗೆ ಸಂಬಂಧಿಸಿದೆ ಅಲ್ವಾ. ಸೊ ಇವರು ಕೂಡ ಮೆಡಿಕಲ್ ಅಲ್ಲಿ ಒಬ್ರು ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅಂತ ನೆನ್ಪಿಟ್ಕೋಬಹುದು ನೀವು. ಯಾರು? ವಿಕ್ಟರ್ ಆಂಬ್ರೋಸ್ ಅವರು. ಮತ್ತೆ ಇನ್ನೊಬ್ರು ಬರ್ತಾರೆ ಗ್ಯಾರಿ ರೂಕಿನ್ ಅಂತ ಬರ್ತಾರೆ. ಸೊ ಇವರಿಗೂ ಕೂಡ ನೊಬೆಲ್ ಪ್ರಶಸ್ತಿ ನೀಡಲಾಗಿದೆ. ಯಾವೊಂದು ವಿಭಾಗದಲ್ಲಿ? ವೈದ್ಯಕೀಯ ವಿಭಾಗದಲ್ಲಿ. ಹಾಗೆ ಸಾಹಿತ್ಯ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದವರು ಯಾರು ಅಂದ್ರೆ ಹಾಂಕಾಂಗ್ ಅಂತ ಬರ್ತಾರೆ. ಈ ಹಾಂಕಾಂಗ್ ಅನ್ನುವ ಒಬ್ಬ ಮಹಿಳೆಗೆ ಈ ನೊಬೆಲ್ ಪ್ರಶಸ್ತಿ, ಈ ಸಾಹಿತ್ಯ ಪ್ರಶಸ್ತಿ ನೀಡಲಾಗಿದೆ 2024ರಲ್ಲಿ. ಹಾಗೆ ಆರ್ಥಿಕ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂದ್ರೆ ಡರೋನ್ ಅಸೆಮೋಗ್ಲು, ಮತ್ತೆ ಸೈಮನ್ ಜಾನ್ಸನ್, ಮತ್ತೆ ಜೇಮ್ಸ್ ರಾಬಿನ್ಸನ್ ಅಂತ 3 ವ್ಯಕ್ತಿಗಳಿಗೆ ಇದನ್ನ ನೀಡಲಾಗಿದೆ. ಯಾವುದನ್ನ? ಈ ಆರ್ಥಿಕ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನ. ಈ ಆರ್ಥಿಕ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಯಾವ ವರ್ಷದಿಂದ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು? 1969ರಿಂದ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೊದಲು ಕೇವಲ 5 ವಿಭಾಗಗಳಲ್ಲಿ ಕೊಡ್ತಾ ಇದ್ರು. ಈ ಆರ್ಥಿಕ ವಿಭಾಗದಲ್ಲಿ ಕೊಡ್ತಾ ಇರಲಿಲ್ಲ. ಆರ್ಥಿಕ ವಿಭಾಗದಲ್ಲಿ 1969ರಿಂದ ಸ್ಟಾರ್ಟ್ ಮಾಡಿದ್ದಾರೆ. ಈ
ನೊಬೆಲ್ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಯಿತು ಅಂತ ನೋಡೋದಾದ್ರೆ 1901ರಿಂದ ಸ್ಥಾಪನೆ ಆಗ್ತದೆ. ಆಲ್ಫ್ರೆಡ್ ನೊಬೆಲ್ ಅವರ ಹೆಸರಿನ ಮುಖಾಂತರ ಇದನ್ನ ಸ್ಥಾಪನೆ ಮಾಡಲಾಗ್ತದೆ. ಆಲ್ಫ್ರೆಡ್ ನೊಬೆಲ್ ಅವರು ಏನ್ ಕಂಡುಹಿಡಿದ್ರು ಹೇಳ್ಬಹುದಾ? ಅದನ್ನ ಹೇಳಿ ನೋಡೋಣ ನೀವು, ಅಥವಾ ನಿಮಗೆ ಗೊತ್ತಿದ್ರೆ ಸಾಕು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಹಾಗೂ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ಏನು ಅಂದ್ರೆ, ವಿಶ್ವ ವ್ಯಾಪಾರ ಸಂಸ್ಥೆಯನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಕೇಳಿದಾನೆ. ಈ WTO, ಈ ಯುನೆಸ್ಕೋದ ಏನೇನು ಕಚೇರಿಗಳಿದಾವಲ್ವಾ, ಏನೇನು ಒಂದು ಆರ್ಗನೈಸೇಷನ್ ಇದಾವಲ್ವಾ, ಅವೆಲ್ಲವೂ ಕೂಡ ಯಾವಾಗ ಸ್ಥಾಪನೆ ಆಯಿತು, ಅದನ್ನ ಸ್ಥಾಪಕರು ಯಾರಾದರೂ ಸ್ವಲ್ಪ ಸ್ಪೆಸಿಫಿಕ್ ಆಗಿ ಇದ್ರು ಅಂದ್ರೆ ಅವ್ರ ಹೆಸರು ಈ ಯುನಿಸೆಫ್ಗೆ ಸ್ಪೆಸಿಫಿಕ್ ಆಗಿದ್ದಾರೆ ಒಬ್ರು ವ್ಯಕ್ತಿ, ಸರಿನಾ? ಸೊ ಆ ರೀತಿ ವ್ಯಕ್ತಿಗಳ ಹೆಸರು. ಹಾಗೆ ಈ WTO ಬರೋಕ್ಕಿಂತ ಮುಂಚೆ ಬೇರೆ ಒಂದು ಹೆಸರಿನಿಂದ ಇತ್ತು. ಏನಂತ ಇತ್ತು? ಗ್ಯಾಟ್ ಅಂತ ಇತ್ತು. ಈ ಗ್ಯಾಟು ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂದ್ರೆ 1948ರಲ್ಲಿ ಸ್ಥಾಪನೆ ಆಗಿತ್ತು. ಅದರ ಬದಲಾಗಿ 1995 ಜನವರಿ 1ರಂದು ಈ WTO ಬಂತು. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ನಾವು ಹೇಳ್ತೀವಿ. ಇದು ಬಂದಿದೆ. ಸೊ ಇದು ಕೂಡ ನ್ಯೂಸ್ ಅಲ್ಲಿ ಇದೆ. ಇವಾಗ ಇದರ 101ನೇ ಸದಸ್ಯ ರಾಷ್ಟ್ರ ಯಾರು? ಇಲ್ಲಿವರೆಗೂ 100 ಇದ್ರು, ಇವಾಗ 101ನೇ ಸದಸ್ಯ ರಾಷ್ಟ್ರವಾಗಿದೆ ಒಂದು ದೇಶ. ಯಾವ ಒಂದು ದೇಶ ಅಂತ ನೀವೇ ಹೇಳಿ, ಯಾಕೆಂದ್ರೆ ನಿನ್ನೆನೆ ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು ಅದು ಆ ಒಂದು ಕ್ವಶನ್. ಅದಕ್ಕೆ ಇದು ಕೂಡ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ, ನೀವು ಓದ್ಕೊಳ್ಬೇಕಾಗತ್ತೆ, ಸರಿನಾ? ಯಾವುದು? ಇದು WTO. ಹಾಗೆ ಇದನ್ನ ಹೇಳಿದೀವಿ, ಇದೇನು ಸ್ಟ್ಯಾಟಿಕ್ GK ಅಲ್ಲಿ ಬರುತ್ತೆ. ಇದು ಯಾವುದು? ಈ ಜನವರಿ 1, 1995. ಯಾಕಂದ್ರೆ ಈ WTO ಸ್ಥಾಪನೆ ಆಗುದು. ಇದು ಮೊದಲ ಈ 1995ರಲ್ಲಿ ನಮ್ಮ ಭಾರತವು ಕೂಡ ಇದರ ಸದಸ್ಯತ್ವವನ್ನು ಪಡೀತದೆ. ಯಾವುದು? ನಮ್ಮ ಭಾರತ. ಬಟ್ ರಷ್ಯಾ ಮತ್ತು ಚೀನಾ 1995ರಲ್ಲಿ ಇದರ ಸದಸ್ಯತ್ವವನ್ನು ಪಡೆಯೋದಿಲ್ಲ. ಯಾವುದು? ರಷ್ಯಾ ಮತ್ತು ಚೀನಾ ಏನಿದೆ ಅಲ್ವಾ, ಇವೆರಡೂ ಕೂಡ 1995ರಲ್ಲಿ ಪಡೆದಿಲ್ಲ. ಮುಂದೆ ಪಡಿತವೆ 2013 ಮತ್ತು 2011 ಆ ಒಂದು ಸಮಯದಲ್ಲಿ ಪಡಿತವೆ. ಬಟ್ ಏನು ಅಂದ್ರೆ 1995ರಲ್ಲಿ ಅದರ ಸ್ಥಾಪಕ ಸದಸ್ಯ ರಾಷ್ಟ್ರಗಳು ಆಗಿರಲಿಲ್ಲ ಈ ರಷ್ಯಾ ಮತ್ತು ಚೀನಾ. ಅವುಗಳನ್ನ ಹೊಡೆದಾಕ್ಬೇಕಾಗ್ತದೆ ಏನಾದರೂ ಆ ರೀತಿ ಕ್ವಶನ್ ಕೇಳಿದ್ರೆ. ಬಟ್ ನಮ್ಮ ಒಂದು ದೇಶ ಏನಿದೆ ಅಲ್ವಾ, ಭಾರತ ದೇಶ, ಅದರ ಸಂಸ್ಥಾಪಕ ಸದಸ್ಯ ರಾಷ್ಟ್ರವಾಗಿದೆ. ಯಾವ್ದ್ರದ್ದು? WTO, ಅದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ನಾವು ಕರಿತೀವಿ. ಇದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಜಿನೇವಾದಲ್ಲಿ ಕಂಡು ಬರುತ್ತೆ. ಎಲ್ಲಿ? ಜಿನೇವಾದಲ್ಲಿ. ಸೊ ಆಲ್ಮೋಸ್ಟ್ ನಿಮಗೆ ಏನು ಗೊತ್ತಾ, ಒಂದು ಟ್ರಿಕ್ ನೆನ್ಪಿಟ್ಕೊಂಬೇಡಿ. ಈ WMO ಅದಾದ ನಂತರ ಈ WTO, WHO ಯಾವುದೇ ಲಾಸ್ಟಿಗೆ ಇಂದ ಎಂಡ್ ಆಗುತ್ತಲ್ವಾ, ಅದ್ರದ್ದೆಲ್ಲರೂ ಕೂಡ 99% ಎಲ್ಲಿ ಅಂದ್ರೆ ಇದೇ ಒಂದು ಜಿನೇವಾದಲ್ಲೇ ಕಂಡು ಬರುತ್ತೆ. ಈ ಸ್ವಿಟ್ಜರ್ಲೆಂಡ್ ದೇಶದ ಜಿನೇವಾದಲ್ಲೇ ಕೇಂದ್ರ ಕಚೇರಿ ಕಂಡು ಬರುತ್ತೆ. ಸರ್ ಹಾಗಾದ್ರೆ ಇದು ಕಂಡು ಬರಲ್ಲ ಅಲ್ಲ ಸರ್, ಯಾವ್ದದು? FAO, ಫುಡ್ ಏನಿದೆ ಅಲ್ವಾ, ಫುಡ್ ಆರ್ಗನೈಸೇಷನ್, ಅದ್ರದ್ದು ಕಂಡು ಬರಲ್ಲ ಸರ್ ಅಂತ ಹೇಳ್ಬೋದು. ಸೊ ನಾನು ಹೇಳಿದ್ದೀನಿ 99% ಇದೆ ಅಂತ ಹೇಳಿದ್ದೀನಿ. ಕೆಲವೊಂದು ಎಕ್ಸೆಪ್ಷನ್ ಇದಾವೆ, 2-3 ಇರ್ಬೇಕಷ್ಟೇ ಈ ರೂಮಲ್ಲಿ ಕಂಡು ಬರ್ತವೆ, ಸರಿನಾ? ಅದ್ರ ಹೊರತಾಗಿ ಲಾಸ್ಟಿಗೆಲ್ಲ ಇದ್ದದ್ದು ಎಲ್ಲವೂ ಕೂಡ ನಿಮಗೆ ಎಲ್ಲಿ ಕಂಡು ಬರೋದು ಅಂದ್ರೆ ಇದೇ ಒಂದು ಜಿನೇವಾದಲ್ಲೇ ಕಂಡು ಬರ್ತದೆ. ಇದು ಗೊತ್ತಿರಲಿ ನಿಮಗೆ. ಸೊ ಇದಾಗಿತ್ತು ಇಲ್ಲಿಯವರೆಗೆ 2025ರ ಈ RRB NTPC ಜುಲೈ 10ರ 2ನೇ ಶಿಫ್ಟಿನ ಅನಲೈಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ obviously ಡಿಸ್ಲೈಕ್ ಮಾಡಿ ಅಂತಾನು ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.